ಹಲೋ ಮಕ್ಕಳೇ, ಇವತ್ತಿನ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಹರ್ಷಿತಾ ಎಸ್. ನಾನು ನಿಮ್ಮ ಪರೀಕ್ಷೆ ಚಾನೆಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್ ಆಗಿದ್ದೀನಿ. ನೀವು ನನ್ನ ಪ್ರೀತಿಯಿಂದ ಸ್ಕ್ರೀನ್ ಶಾಟ್ ಅಂತ ಕೂಡ ಕರಿಬಹುದು. ಓಕೆ, ಸೊ ಇವತ್ತಿನ ವಿಡಿಯೋಲಿ ಏನು ನೋಡಕ್ ಹೋಗ್ತಿದೀವಿ ಅಂದ್ರೆ ಮೈಂಡ್ ಮ್ಯಾಪ್ಸ್ನ ಹೇಗೆ ನಾವು ಕ್ರಿಯೇಟ್ ಮಾಡಬಹುದು ಅಂತ ನೋಡ್ಲಿಕ್ಕೆ ಹೋಗ್ತಿದೀವಿ. ಮೈಂಡ್ ಮ್ಯಾಪ್ಸ್ ಏನಿದೆ, ನೀವು SSLC ಬೋರ್ಡ್ ಎಕ್ಸಾಮಲ್ಲಿ 625 ಅಂಕಗಳನ್ನ ಸ್ಕೋರ್ ಮಾಡಬೇಕು ಅಂದರೆ ಹೇಗೆ ಮೈಂಡ್ ಮ್ಯಾಪ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ನೋಡಕ್ಕೆ ಹೋಗ್ತಿದ್ದೀವಿ. ಏನಕ್ಕೆ ಮೈಂಡ್ ಮ್ಯಾಪ್ಸಿನ ವಿಡಿಯೋನ ಮಾಡ್ತಿದ್ದೀನಿ ಅಂದರೆ, ನಂದು ಒಂದು ವಿಡಿಯೋ ರಿಲೀಸ್ ಆಗಿತ್ತು ಯಾವಾಗ, ಐ ಥಿಂಕ್ 1 ತಿಂಗಳ ಹಿಂದೆ, ಏಪ್ರಿಲ್ 28 ಹಾಗೆ ನಾನು ಒಂದು ನೋಟ್ಸ್ನ ಹೇಗೆ ಮಾಡೋದು ಅನ್ನೋ ಒಂದು ವಿಡಿಯೋನ ರಿಲೀಸ್ ಮಾಡಿದೆ. ಈ ವಿಡಿಯೋದಲ್ಲಿ ನಾನು ಕೇಳಿದೆ ನಿಮಗೆ ಮೈಂಡ್ ಮ್ಯಾಪ್ ಬೇಕಾ ಅಂತ, ಮೈಂಡ್ ಮ್ಯಾಪ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಇದು ನಿಮಗೆ ಬೇಕಾ ಅಂತ ಕೇಳಿದಾಗ ನೀವು ಎಷ್ಟೊಂದು ಜನ ಸ್ಟೂಡೆಂಟ್ಸ್ ನೋಡಿ ಮೈಂಡ್ ಮ್ಯಾಪ್ ಅಂತ ಎಲ್ಲ ಕಮೆಂಟ್ ಮಾಡಿದ್ದೀರಾ. ಸೊ ಐ ಡಿಸೈಡೆಡ್ ಲೆಟ್ ಮೀ ಕ್ರಿಯೇಟ್ ಅ ವಿಡಿಯೋ ಫಾರ್ ಮೈಂಡ್ ಮ್ಯಾಪ್ಸ್ ಅಂತ. ಓಕೆನಾ ಮಕ್ಕಳ? ಸೊ ಅದಕ್ಕೋಸ್ಕರ ನಾನು ಇವತ್ತು ಮೈಂಡ್ ಮ್ಯಾಪ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಲಿಕ್ಕೆ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ ಇವಾಗ ನೀವು ಏನು ಎಕ್ಸೈಟೆಡ್ ಆಗಿದ್ರೆ, ಈ ಮೈಂಡ್ ಮ್ಯಾಪ್ಸ್ನ ವಿಡಿಯೋ ನೋಡಲಿಕ್ಕೆ ಎಕ್ಸೈಟೆಡ್ ಆಗಿದ್ರೆ ಆ್ಯಂಡ್ ಮೈಂಡ್ ಮ್ಯಾಪ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಎಕ್ಸೈಟೆಡ್ ಆಗಿದ್ರೆ, ಹೋಗಿ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಮೈಂಡ್ ಅಂತ ಕಾಮೆಂಟ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಯಾಕಂದರೆ ನೀವು ಕೇಳಿರೋದ್ರಿಂದ, ನಾನು ಈ ವಿಡಿಯೋನ ಮಾಡ್ತಿರೋದ್ರಿಂದ ನೀವು ನನಗೆ ಹಾಗೂ ನಮ್ಮ ಪರೀಕ್ಷೆ ಚಾನಲ್ಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ, ಎಷ್ಟು ಎಂಕರೇಜ್ ಮಾಡ್ತಿರೋ, ನಮಗೆ ಅಷ್ಟೇ ಸಪೋರ್ಟ್ ಹಾಗೂ ಎಂಕರೇಜ್ಮೆಂಟ್ ಸಿಗುತ್ತೆ. ಹಾಗೂ ನಿಮ್ಮ ಯೂಟ್ಯೂಬಿಗೆ ಗೊತ್ತಾಗತ್ತೆ ದಟ್ ಇದೇ ರೀತಿ ವಿಡಿಯೋಸ್ನ ನಾನು ಈ ಮಗುವಿಗೆ ತೋರಿಸ್ಬೇಕು ಅಂತ. ಓಕೆ, ಸೊ ಇಲ್ಲಿಗೆ ಬರೋಣ. ಓಕೆ, ಸೊ ಫಸ್ಟ್ ಏನು ಮಾಡ್ತೀರಾ, ವಿಡಿಯೋನ ಪಾಸ್ ಮಾಡಿ ಆ್ಯಂಡ್ 1 ಮಿನಿಟ್ ಟೈಮರ್ನ ಸೆಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಕ್ಲಾಕ್ ಅಥವಾ ವಾಚ್ನಲ್ಲಿ 1 ಮಿನಿಟ್ನ ನೀವು ಸೆಟ್ ಮಾಡ್ಕೊಳ್ಳಿ, ಆಯಿತಾ? ಹಾಗೂ ಈ ಒಂದು ಇಮೇಜ್ ಏನಿದೆ ರೈಟ್ ಸೈಡಲ್ಲಿ, ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಇಮೇಜ್ ಏನಿದೆ ಹಾಗೂ ಈ ಕಡೆ ಇರುವಂಥ ಟೆಕ್ಸ್ಟ್ ಏನಿದೆ ಇದನ್ನು ಓದಿ. ಓಕೆ, ವಿಡಿಯೋನ ಈಗಲೇ ಪಾಸ್ ಮಾಡಿ ಆ್ಯಂಡ್ 1 ಮಿನಿಟ್ ನೀವು ಈ ಇಮೇಜ್ನ ನೋಡಿ ಹಾಗೂ ಈ ಟೆಕ್ಸ್ಟನ್ನ ಓದಿ. ಓಕೆನಾ ಮಕ್ಕಳ? ಓಕೆ, ನಾವು ಕಮಿಂಗ್ ಬ್ಯಾಕ್, ಈಗ ನೀವು ಟ್ರೈ ಮಾಡಿ, ನೆನಪು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲಿ ಬರೋಣ, ನೆನಪು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಏನಂತ, ಇಮೇಜ್ ನಿಮಗೆ ಜಾಸ್ತಿ ನೆನಪಿದ್ಯಾ? ಈ ಇಮೇಜ್ನಲ್ಲಿ ಒಂದು ಹಡಗಿತ್ತು, ಆಯಿತಾ? ಹಡಗಿತ್ತು. ಸೊ ಆ ಹಡಗು ರೈಟ್ ಸೈಡಿಗಿತ್ತಾ ಲೆಫ್ಟ್ ಸೈಡಿಗಿತ್ತಾ? ಅಂದರೆ ಇಮೇಜಿನಲ್ಲಿ ಬೋಟ್ ಇತ್ತೊಂದು. ಸೊ ಬೋಟ್ ರೈಟ್ ಸೈಡಿಗಿತ್ತಾ ಲೆಫ್ಟ್ ಸೈಡಿಗಿತ್ತಾ ನೆನ್ಪು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸ್ಕೈನ ಕಲರ್ ಏನಿದೆ ಅಂತ ನೆನ್ಪು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅಟ್ ದ ಸೇಮ್ ಟೈಮ್ ನೀವು ಆ ಟೆಕ್ಸ್ಟ್ ಏನು ಓದಿದ್ರಿ, ಅಲ್ಲಿ ಪದಗಳಿತ್ತಲ್ವಾ, ಆ ಪದಗಳು ಏನು ಓದಿದ್ರಿ ಅದನ್ನು ನೆನ್ಪು ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಓಕೆನಾ? ಯಾವುದು ಜಾಸ್ತಿ ಬೇಗ ನೆನಪಾಗ್ತಿದೆ ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಓಕೆ, ಆ ಇಮೇಜ್ ನಿಮಗೆ ಜಾಸ್ತಿ ಬೇಗ ನೆನಪಾಗ್ತಿದ್ಯಾ, ಆ ಚಿತ್ರ ಏನಿತ್ತು ಇದು ನಿಮಗೆ ಹೆಚ್ಚು ನೆನಪಿದೆಯಾ, ಅಥವಾ ಟೆಕ್ಸ್ಟ್ ಏನಿತ್ತು ಅದು ಜಾಸ್ತಿ ನೆನಪಿದೆಯಾ ಅಂತ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ನನ್ನ ಪ್ರಕಾರ ನನಗೇನು ಅನ್ಸತ್ತೆ ಅಂದರೆ, ನಿಮ್ಮಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಹೇಳ್ತಾರಾ, ಮ್ಯಾಮ್ ಇಮೇಜೇ ನನಗೆ ಜಾಸ್ತಿ ನೆನಪಿತ್ತು ಅಂತ, ಚಿತ್ರ ಏನಿದೆ ಅದೇ ನನಗೆ ಹೆಚ್ಚಾಗಿ ನೆನಪಿತ್ತು, ಅದರಲ್ಲಿರುವಂಥ ಡೀಟೇಲ್ಸ್ ನನಗೆ ಚೆನ್ನಾಗಿ ನೆನಪಿದೆ ಅಂತ ನೀವು ಹೇಳ್ತೀರಾ. ಸೊ ದಟ್ ಈಸ್ ದ ಟ್ರಿಕ್ ಆಫ್ ದ ಮೈಂಡ್. ಓಕೆನಾ ಮಕ್ಕಳ? ದಟ್ ಈಸ್ ದ ಫೀಚರ್ ಆಫ್ ದ ಮೈಂಡ್. ಏನಿದು, ನಮ್ಮ ಬ್ರೈನ್ ಏನಿದೆ, ನಮ್ಮ ಮೈಂಡ್ ಏನಿದೆ, ಇದು ಇಮೇಜ್ನ ಟೆಕ್ಸ್ಟ್ಗಿನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳತ್ತೆ. ಚಿತ್ರಗಳನ್ನ ಪದಗಳಿಗಿನ್ನ ಹೆಚ್ಚು ನಮ್ಮ ಮೆದುಳೇನಿದೆ ನೆನ್ಪಿಟ್ಕೊಳ್ಳತ್ತೆ. ದಿಸ್ ಈಸ್ ವೈ ವಿ ಆರ್ ಕಾಲಿಂಗ್ ಇಟ್ ಮೈಂಡ್ ಮ್ಯಾಪ್ಸ್. This is why we are calling it mind maps. What is a mind map makla? What is a mind map andre? It is a revision tool. ಈ ಮನೋನಕ್ಷೆ ಏನಿದೆ ಇದು ಪರಿಷ್ಕರಣೆಗೆ ಬಳಸುವಂತಹ ಒಂದು ಯಂತ್ರವಾಗಿದೆ, ಯಂತ್ರ ಅಥವಾ ಮಾಧ್ಯಮವಾಗಿರುತ್ತೆ. ಓಕೆನಾ? ಸೊ ಪರಿಷ್ಕರಣೆಗೆ ನೀವು ಮೈಂಡ್ ಮ್ಯಾಪ್ ಅಥವಾ ಮನೋನಕ್ಷೆ ಏನಿದೆ ಇದನ್ನು ಬಳಸ್ತೀರಾ. ಆ್ಯಂಡ್ ಆದಷ್ಟು ಮೈಂಡ್ ಮ್ಯಾಪಿನ ಫೀಚರ್ ಅಂದರೆ ಇದರಲ್ಲಿ ಜಾಸ್ತಿ ಇಮೇಜಸ್ನ ನೀವು ಯೂಸ್ ಮಾಡಬೇಕು. ಇಮೇಜಸ್ನ ಯೂಸ್ ಮಾಡೋದ್ರಂದ್ರೇನು, ನಾನು ಚಿತ್ರ ಬಿಡಿಸ್ಕೊಂಡು ಕೂತ್ಕೊಳ್ಳ, ನೀವು ಚಿಕ್ಕದಾಗಿ ನಿಮ್ಗೆ ಏನೇನು ಚಿಕ್ಕ ಡಯಾಗ್ರಾಮ್ಸ್ ಇರುತ್ತೆ, ಅಥವಾ ನಿಮಗೆ ಹೇಗೆ ನೆನ್ಪಿಟ್ಕೊಳ್ಳೋಕ್ಕೆ ಏನಾದರೂ ಹೆಲ್ಪ್ ಆಗುವಂಥ ಚಿಕ್ಕ ಐಕನ್ಸ್ ಇರುತ್ತೆ, ಇದನ್ನು ಯೂಸ್ ಮಾಡಿಕೊಂಡು ನೀವು ಮೈಂಡ್ ಮ್ಯಾಪ್ಸ್ನ ಕ್ರಿಯೇಟ್ ಮಾಡಿದ್ರೆ ಇಟ್ ಇಸ್ ದ ಬೆಸ್ಟ್ ಥಿಂಗ್ ಫಾರ್ ಯು. ಆ್ಯಂಡ್ ಆದಷ್ಟು ಟೆಕ್ಸ್ಟನ್ನ ರೆಡ್ಯೂಸ್ ಮಾಡಬೇಕು ಮೈಂಡ್ ಮ್ಯಾಪ್ಸಲ್ಲಿ, ಆಯಿತಾ? ಆದಷ್ಟು ಟೆಕ್ಸ್ಟನ್ನು ರೆಡ್ಯೂಸ್ ಮಾಡಬೇಕು. ಅದಕ್ಕೆ ಇಲ್ಲಿ ಕ್ವೆಶನ್ ಹಾಕಿದ್ದೀನಿ ನಾನು, ವೈ ಡು ವಿ ನೀಡ್ ಮೈಂಡ್ ಮ್ಯಾಪ್ಸ್? ಏನಕ್ಕೆ ಬೇಕು? ನೀವು ಟೆಕ್ಸ್ಟ್ ರೆಡ್ಯೂಸ್ ಮಾಡಬೇಕು ಅಂತ ನಾನು ಹೇಳ್ತಿದ್ದೀನಿ, ಬಟ್ ಏನಕ್ಕೆ ರೆಡ್ಯೂಸ್ ಮಾಡಬೇಕು? ಬಿಕಾಸ್ ಮೈಂಡ್ ಮ್ಯಾಪ್ಸ್ ಏನಿದೆ ಇದನ್ನು ನೀವು ಕ್ವಿಕ್
ಕ್ವಿಕ್ ರಿವಿಷನ್ಗೆ ಯೂಸ್ ಮಾಡ್ತೀರಾ. ನಿಮ್ಮಲ್ಲಿ ಎಷ್ಟೊಂದು ಜನ ಮ್ಯಾಮ್ ಮೈಂಡ್ ಮ್ಯಾಪ್ ಬೇಕು ಅಂತ ಕೇಳ್ತೀರಾ, ಬಟ್ ಏನಕ್ಕೆ ಮೈಂಡ್ ಮ್ಯಾಪ್ನ ಯೂಸ್ ಮಾಡಬೇಕು ಅಂತಲೇ ಗೊತ್ತಿರಲ್ಲ ನಿಮಗೆ. ಓಕೆ, ಸೊ ನಿಮ್ಮ ಸರಿಯಾಗಿ ಸ್ಟಡಿ ಮಾಡೋಕ್ಕೆ ತುಂಬಾ ರೀತಿಯ ಟೂಲ್ಸ್ಗಳು ಇರುತ್ತೆ ಮಕ್ಕಳ. ನೀವು ಫುಲ್ ಡೀಟೇಲಲ್ಲಿ ಓದ್ಕೋಬೇಕು ಅಂದರೆ ನೀವು ನೋಟ್ಸ್ನ ಯೂಸ್ ಮಾಡ್ಬೋದು. ಓಕೆನಾ, ಸೊ ನೋಟ್ಸ್ ಏನಿದೆ ಫುಲ್ ಕಂಪ್ಲೀಟಾಗಿ ಓದೋಕ್ಕೆ ಅಥವಾ ಟೆಕ್ಸ್ಟ್ ಬುಕ್ನ ನನಗೆ ಓದೋಕ್ಕಾಗಲ್ಲ, ಬಟ್ ನಾನು ಓದ್ಕೋಬೇಕು ಸರಿಯಾಗಿ ಅನ್ನಿಸ್ದಾಗ ನೀವು ನೋಟ್ಸ್ನ ರೆಫರ್ ಮಾಡ್ತೀರಾ. ಎಕ್ಸಾಮ್ ದೂರ ಇದೆ, ನಾನು ಡೀಟೇಲಲ್ಲಿ ಮತ್ತೆ ಓದಬೇಕು, ಬಟ್ ಟೆಕ್ಸ್ಟ್ ಬುಕ್ ತುಂಬ ಉದ್ದ ಅನ್ನಿಸ್ತಿದೆ, ಟೆಕ್ಸ್ಟ್ ಬುಕ್ ಇಷ್ಟ ಇಲ್ಲ ನನಗೆ ಅಂದಾಗ ನೋಟ್ಸ್ನ ಯೂಸ್ ಮಾಡ್ತೀರಾ. ಆಯಿತಾ, ಪಠ್ಯಪುಸ್ತಕ ತುಂಬ ಹೆಚ್ಚು ಅನ್ನಿಸ್ತಿದೆ, ಆದರೆ ನನಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಬೇಕು, ಆದರೆ ಎಕ್ಸಾಮ್ ಕೂಡ ದೂರ ಇದೆ, ಸೊ ನಾನೇನು ಬೇಗ ಪರಿಷ್ಕರಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂದಾಗ ನೀವು ಟಿಪ್ಪಣಿಗಳನ್ನ ಬಳಸ್ತೀರಾ, ನೋಟ್ಸ್ನ ಬಳಸ್ತೀರಾ. ಸೊ ದಟ್ ಈಸ್ ದ ಪರ್ಪಸ್ ಆಫ್ ನೋಟ್ಸ್. ಓಕೆ, ಸೊ ನೋಟ್ಸ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದರ ಲಿಂಕ್ನ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ. ಬಟ್ ವೆನ್ ಆರ್ ಯು ಗೋಯಿಂಗ್ ಟು ಯೂಸ್ ಮೈಂಡ್ ಮ್ಯಾಪ್? ಇಟ್ ಈಸ್ ಫಾರ್ ಕ್ವಿಕ್ ರಿವಿಷನ್. ಎಕ್ಸಾಮ್ ಹತ್ತಿರ ಇದೆ, ಓದೋಕ್ಕೆ ತುಂಬಾ ಜಾಸ್ತಿ ಸಿಲೆಬಸ್ ಇದೆ. ಇಂಥ ಟೈಮಲ್ಲಿ ನೀವು ಕ್ವಿಕ್ಕಾಗಿ ರಿವೈಸ್ ಮಾಡಬೇಕು ಅಂದರೆ ಮೈಂಡ್ ಮ್ಯಾಪ್ಸ್ನ ಯೂಸ್ ಮಾಡ್ತೀರಾ. ಸೊ ದ ಆಬ್ಜೆಕ್ಟಿವ್ ಆಫ್ ಮೈಂಡ್ ಮ್ಯಾಪ್ ಇಸ್ ಕ್ವಿಕ್ ರಿವಿಷನ್. ಯಾವ ಕಾರಣಕ್ಕೆ? ತುಂಬ ಅತಿ ಬೇಗ ನೀವು ಪರಿಷ್ಕರಣೆ ಮಾಡಬೇಕು, ಒಂದು ಸತಿ ನೋಡಿದ ತಕ್ಷಣ ಎಲ್ಲ ನೆನಪಾಗಬೇಕು ಅಂತ ಟೈಮಲ್ಲಿ ನೀವು ಮೈಂಡ್ ಮ್ಯಾಪ್ಸ್ನ ಯೂಸ್ ಮಾಡ್ತೀರಾ. ಸೊ ದ್ಯಾಟ್ ಈಸ್ ದ ರೀಸನ್ ವೈ ಯು ಶುಡ್ ಯೂಸ್ ಮೈಂಡ್ ಮ್ಯಾಪ್. ಸೊ ಅದರ ಪ್ರಕಾರ ನೀವು ಮೈಂಡ್ ಮ್ಯಾಪ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಈ ರೀತಿ ನೀವು ಮೈಂಡ್ ಮ್ಯಾಪ್ಸ್ನ ಕ್ರಿಯೇಟ್ ಮಾಡಿದಾಗ ಇಟ್ ಬಿಕಮ್ಸ್ ವೆರಿ ಆಬ್ವಿಯಸ್ ದಟ್ ನೀವು ಟೆಕ್ಸ್ಟ್ನ ಆದಷ್ಟು ಕಡಿಮೆ ಇಡಬೇಕು. ಇಡಬೇಕು ಅಂದರೆ ಬರೆಯೋ ಪದಗಳೇನಿದೆ ಮನೋನಕ್ಷೆಯಲ್ಲಿ ಆದಷ್ಟು ಕಡಿಮೆ ಇರಬೇಕು. ಆದರೆ ನಿಮಗೆ ನೋಡಿದ ತಕ್ಷಣ ಎಲ್ಲ ನೆನಪಾಗೋ ಹಾಗೆ ಇರಬೇಕು. ಆ ಮೈಂಡ್ ಮ್ಯಾಪ್ ಶುಡ್ ಬಿ ಕಾಂಪ್ರಹೆನ್ಸಿವ್, ಶಾರ್ಟ್, ಕಾಂಪ್ರಹೆನ್ಸಿವ್ ಆ್ಯಂಡ್ ಶಾರ್ಟ್. ಕಾಂಪ್ರಹೆನ್ಸಿವ್ ಅಂದ್ರೇನು? ಅದರಲ್ಲಿರುವಂಥ ಎಲ್ಲ ಮೇಜರ್ ಟಾಪಿಕ್ಸ್ನ ನೀವು ಮೈಂಡ್ ಮ್ಯಾಪ್ಸಲ್ಲಿ ಇನ್ಕ್ಲೂಡ್ ಮಾಡಬೇಕು, ಬಟ್ ಮೈಂಡ್ ಮ್ಯಾಪ್ ಚಿಕ್ಕದಾಗಿರಬೇಕು. ಅಂದರೆ ಅಂಶದಲ್ಲಿ ಬರುವಂಥ ಪ್ರತಿಯೊಂದು ಪರಿಕಲ್ಪನೆ ಏನಿದೆ ಅದನ್ನು ಮೈಂಡ್ ಮ್ಯಾಪ್ ಮನೋನಕ್ಷೆಯಲ್ಲಿ ಹಾಕಬೇಕು, ಆದರೆ ಕಡಿಮೆ ಜಾಗದಲ್ಲಿ ಹಾಕಬೇಕು. ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಮೈಂಡ್ ಮ್ಯಾಪ್ನ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಒಂದಷ್ಟು ಟಿಪ್ಸ್ನ ತಲೆಯಲ್ಲಿ ಇಟ್ಕೋಬೇಕು ಮಕ್ಕಳ. ಓಕೆ, ವಾಟ್ ಇಸ್ ದ್ಯಾಟ್? ಸೆಂಟ್ರಲ್ ಟಾಪಿಕ್ ಏನಿದೆ ಅದನ್ನು ಮಿಡಲ್ ಆಫ್ ದ ಶೀಟಲ್ಲಿ ಬರಿತೀರಾ, ಬೋಲ್ಡ್ ಮಾಡ್ತೀರಾ ಅಥವಾ ಬ್ರೈಟ್ ಕಲರಲ್ಲಿ ತೋರಿಸ್ತೀರಾ. ಒಂದು ಮೈಂಡ್ ಮ್ಯಾಪ್ನ ನಾನು ಆಲ್ರೆಡಿ ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ದೆ, ಇಲ್ಲಿ ನೋಡಿ. ಸೊ ಈ ಮೈಂಡ್ ಮ್ಯಾಪ್ ಏನಿದೆ ಇದನ್ನು ನಾನು ನನ್ನ ಒಂದು ಶೀಟ್ ಮೇಲೆ ಬರೆದ್ಬಿಟ್ಟು, ಯಾವ ಮೈಂಡ್ ಮ್ಯಾಪ್ ಇದು? ಲೈಫ್ ಪ್ರಾಸೆಸಸ್ ಚಾಪ್ಟರ್ ಇದೆ ಅಲ್ವಾ, ಲೈಫ್ ಪ್ರಾಸೆಸಸ್ ಚಾಪ್ಟರ್ ಇದೆ ಅಲ್ವಾ, ಅಂದರೆ ಜೀವಕ್ರಿಯೆಗಳು ಅಧ್ಯಾಯ ಇದೆ. ಸೊ ಲೈಫ್ ಪ್ರಾಸೆಸಸಲ್ಲಿ ಫಸ್ಟ್ ಟಾಪಿಕ್ ಬಂದು ನ್ಯೂಟ್ರಿಷನ್. ಸೊ ಲೈಫ್ ಪ್ರಾಸೆಸಸ್ಗೆ ನೀವು 4 ಪೇಜಸಲ್ಲಿ ಮೈಂಡ್ ಮ್ಯಾಪ್ಸ್ ಮಾಡ್ಕೋಬೋದು. ಹೇಗೆ? ಫಸ್ಟ್ ಪೇಜಲ್ಲಿ ನ್ಯೂಟ್ರಿಷನಿಗೆ ಒಂದು ಮೈಂಡ್ ಮ್ಯಾಪ್, ಸೆಕೆಂಡ್ ಪೇಜಲ್ಲಿ ರೆಸ್ಪಿರೇಷನಿಗೆ ಒಂದು ಮೈಂಡ್ ಮ್ಯಾಪು, ಥರ್ಡ್ ಪೇಜಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಮೈಂಡ್ ಮ್ಯಾಪು, 4th ಪೇಜಲ್ಲಿ ಎಕ್ಸ್ಕ್ರೀಷನ್ಗೆ ಒಂದು ಮೈಂಡ್ ಮ್ಯಾಪು. ಈ ರೀತಿ ನೀವು 4 ಪೇಜ್ನಲ್ಲಿ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ 10 ಪೇಜ್ ಇದೆ ಲೈಫ್ ಪ್ರಾಸೆಸಸ್ಸು, ನೀವು 4 ಪೇಜಿನಲ್ಲಿ ಲೈಫ್ ಪ್ರಾಸೆಸಸಲ್ಲಿ ಬರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್ನ ಈಸಿಯಾಗಿ ಕವರ್ ಮಾಡ್ಬೋದು. ಓಕೆ, ಸೊ ಈ ರೀತಿ 4 ಪೇಜಸ್ಸಿನ ಮೈಂಡ್ ಮ್ಯಾಪ್ಸ್ನ ಮಾಡ್ಕೋಬೋದು ಫಾರ್ ಲೈಫ್ ಪ್ರಾಸೆಸಸ್. ಅಂದರೆ ಜೀವಕ್ರಿಯೆಗಳೇನಿದೆ ಇದರಲ್ಲಿ ಬರುವಂಥ 4 ಪರಿಕಲ್ಪನೆಗಳು, 4 ಕ್ರಿಯೆಗಳೇನಿದ್ದಾವೆ, ಇದಕ್ಕೆ ಒಂದೊಂದು ಹಾಳೆಯಲ್ಲಿ ಒಂದೊಂದು ಮನೋನಕ್ಷೆನ ಬರಿಬಹುದು. ಈ ಉದಾಹರಣೆ ಇಲ್ಲಿ ನಾನು ನಿಮಗೆ ಹಾಕಿದ್ದೀನಿ. ಮೇ ಬಿ ಕ್ಯಾಮ್ರಲ್ಲಿ ಕಾಣಿಸ್ತಿದ್ಯಾ ರಾಜು ಸರ್ ಕ್ಯಾಮ್ರಾದಲ್ಲಿ? ಹಾಂ, ಓಕೆ. ಸೊ ಕಾಣಿಸ್ತಿದೆ. ಇದು ಬಂದು ನ್ಯೂಟ್ರಿಷನ್ ಅನ್ನೋ ಟಾಪಿಕ್ ಏನಿದೆ ಅದಕ್ಕೋಸ್ಕರ ಮಾಡಿರುವಂತಹ ಮೈಂಡ್ ಮ್ಯಾಪು. ಸೊ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಅಬೌಟ್ ಮೈಂಡ್ ಮ್ಯಾಪ್ ಈ ಸ್ಟಾರ್ಟಿಂಗಲ್ಲಿ ನೀವು ಮೈಂಡ್ ಮ್ಯಾಪ್ನ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಏನಕ್ಕೆ ಪೆನ್ಸಿಲ್ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ನಾನು ಇಲ್ಲಿ ನ್ಯೂಟ್ರಿಷನ್ ಏನಿದೆ ಇದರಲ್ಲಿ ಬರುವಂತಹ ಎಲ್ಲ ಟಾಪಿಕ್ಸ್ನ ಆಲ್ಮೋಸ್ಟು ಕರೆಕ್ಟಾಗಿ ಬರೆದು ಇಟ್ಟಿದ್ದೀನಿ. ಓಕೆ, ಅಕಸ್ಮಾತ್ ನಾನು ನ್ಯೂಟ್ರಿಷನ್ನ ಬರಿಬೇಕಾದ್ರೆ, ಹೆಟ್ರೋಟ್ರಾಫಿಕ್ ನ್ಯೂಟ್ರಿಷನ್ ಬರಿಬೇಕಾದ್ರೆ ಮೌತ್ನಲ್ಲಿ ಟಂಗ್ ಬದಲು ಬೇರೆ ಏನಾದರೂ ಬರೆದ್ಬಿಟ್ಟೆ ಇದ್ದೆ ಅಂದರೆ ಅದನ್ನು ಎರೇಸ್ ಮಾಡಿಬಿಟ್ಟು ನಾನು ಮತ್ತೆ ಬರಿಬೋದು. ಓಕೆ, ಸೊ ಇದು ಪೋಷಣೆ ಭಾಗ ಏನಿದೆ ಅದರ ಒಂದು ಮನೋನಕ್ಷೆ ಆಗಿರುತ್ತೆ. ಓಕೆನಾ ಮಕ್ಕಳ? ಸೊ ಈ ಪೋಷಣೆ
ಮೊದಲನೇ ಭಾಗದಲ್ಲಿ ನಾನು ಬರುವಂತಹ ಸ್ವಪೋಷಕ ಜೀವಿಗಳು, ಪರಪೋಷಕ ಜೀವಿಗಳು, ಸ್ವಪೋಷಣೆಯಲ್ಲಿ ಬರುವಂತಹ ದ್ಯುತಿ ಸಂಶ್ಲೇಷಣೆಯ ಹಂತಗಳು ಮತ್ತು ಪತ್ರರಂಧ್ರದ ರೇಖಾಚಿತ್ರ ಇದನ್ನೆಲ್ಲ ಹಾಕಿದ್ದೀನಿ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇದರಲ್ಲೇ ಓದ್ಕೋತೀನಿ ಅಂತ ಎಲ್ಲ ಮಾಡಬೇಡಿ. ನಿಮ್ಮ ಮೈಂಡ್ ಮ್ಯಾಪ್ನ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಯಾಕಂದರೆ ನಿಮ್ಮ ಮೈಂಡ್ ಮ್ಯಾಪ್ ನಿಮ್ಮ ಟೂಲ್ ಆಗಿರುತ್ತೆ. ನೀವು ಬಳಸೋ ನಿಮಗೆ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋಂಗೆ ನೀವು ಮೈಂಡ್ ಮ್ಯಾಪ್ನ ಕ್ರಿಯೇಟ್ ಮಾಡಬೇಕು. ನನಗೆ ಇಷ್ಟು ಸಾಕು, ಯಾಕಂದರೆ ಇದನ್ನು ನೋಡಿದ ತಕ್ಷಣ ನನಗೆ ನೆನಪು ಬಂದ್ಬಿಡುತ್ತೆಲ್ಲ. ಓಕೆ, ಸೊ ಮೈಂಡ್ ಮ್ಯಾಪ್ ಏನು ಮಾಡ್ತಿದೆ, ನಿಮ್ಮ ತಲೆಯಲ್ಲಿರುವಂತಹ ಮಾಹಿತಿನ ರೀಕಾಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮೈಂಡ್ ಮ್ಯಾಪು. ಸೊ ನಿಮ್ಮ ತಲೆ ಪ್ರಕಾರ ನೀವು ಮೈಂಡ್ ಮ್ಯಾಪ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆನಾ? ಓಕೆ, ಸೊ ಇಲ್ಲಿ ಸ್ವಪೋಷಕ ಜೀವಿಗಳು, ಪರಪೋಷಕ ಜೀವಿಗಳು, ಇದರ ದ್ಯುತಿ ಸಂಶ್ಲೇಷಣೆಯ ಹಂತಗಳು ಮತ್ತು ಪತ್ರರಂಧ್ರದ ರೇಖಾಚಿತ್ರ, ಪರಪೋಷಕ ಜೀವಿಗಳಲ್ಲಿ ಭಾಗಗಳ ವಿವರಣೆನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ ಮಕ್ಕಳ? ಸೊ ಈ ರೀತಿ ಪೆನ್ಸಿಲಲ್ಲಿ ನೀವು ಫಸ್ಟು ಮೈಂಡ್ ಮ್ಯಾಪ್ನ ಕ್ರಿಯೇಟ್ ಮಾಡ್ಕೋಬೇಕು. ದಟ್ ಈಸ್ ದ ಫಸ್ಟ್ ಮೇಜರ್ ಪಾಯಿಂಟ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಮೊದಲು ಪೆನ್ಸಿಲಲ್ಲಿ ಮನೋನಕ್ಷೆನ ಬರೀಲಿಕ್ಕೆ ಶುರು ಮಾಡಬೇಕು. ನೆಕ್ಸ್ಟ್, ಸೆಂಟ್ರಲ್ ಟಾಪಿಕ್ನ ಮಿಡಲ್ ಆಫ್ ದ ಶೀಟಲ್ಲಿ ಬರೀತೀರಾ. ಓಕೆ, ನೀವು ಈಗ ಲೈಫ್ ಪ್ರಾಸೆಸಲ್ಲಿ ನ್ಯೂಟ್ರಿಷನ್ನ ಬರೀತಿದ್ದೀರಾ ಅಲ್ವಾ? ಸೊ ಆ ನ್ಯೂಟ್ರಿಷನ್ ಇಸ್ ಯುವರ್ ಸೆಂಟ್ರಲ್ ಟಾಪಿಕ್. ಸೊ ದ್ಯಾಟ್ ಶುಡ್ ಬಿ ಇನ್ ದ ಮಿಡಲ್ ಆಫ್ ದ ಪೇಜ್. ಯಾಕೆ? ಬಿಕಾಸ್ ಅದನ್ನ ನೋಡಿದ ತಕ್ಷಣ ಇದ್ರ ಬಗ್ಗೆ ನಾನು ಕಲಿತಿದ್ದೀನಿ ಅಂತ ನಿಮ್ಮ ಬ್ರೈನಿಗೆ ಅಲರ್ಟ್ ಆಗುತ್ತೆ. ಓಕೆ, ನಿಮ್ಮ ಬ್ರೈನಿಗೆ ನೋಟಿಫಿಕೇಶನ್ ಹೋಗುತ್ತೆ. ಸೊ ಅದನ್ನ ನೋಡಿದ ತಕ್ಷಣ ಯುವರ್ ಬ್ರೈನ್ ಸ್ಟಾರ್ಟ್ಸ್ ರಿಕಾಲಿಂಗ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದ ಸೆಂಟ್ರಲ್ ಟಾಪಿಕ್. ಓಕೆ, ನೀವು ಯಾವ ಕೇಂದ್ರ ಒಂದು ಪರಿಕಲ್ಪನೆಗೋಸ್ಕರ ಮೈಂಡ್ ಮ್ಯಾಪ್ನ ಮಾಡಿದ್ದೀರಾ, ಮನೋನಕ್ಷೆನ ಮಾಡಿದ್ದೀರಾ, ಅದನ್ನ ನಿಮ್ಮ ಹಾಳೆಯ ಮಧ್ಯದಲ್ಲಿ ಬರಿಬೇಕು. ಹಾಗೂ ಅದನ್ನ ಹೈಲೈಟ್ ಮಾಡಲಿಕ್ಕೆ ನೀವು ಕಲರ್ಸ್ನ ಕೂಡ ಯೂಸ್ ಮಾಡ್ಬೋದು. ಸಿ, ದಿಸ್ ಇಸ್ ದ ಮೈಂಡ್ ಮ್ಯಾಪ್. ಸೊ ದಿಸ್ ಒನ್ is about, this whole mind map is about nutrition. So nutrition ನ ನೀವಿಲ್ಲಿ ಕ್ಲೀನಾಗಿ ಬರೆದ್ರೆ ನಿಮ್ಮ ಬ್ರೈನಿಗೆ ಗೊತ್ತಾಗುತ್ತೆ ಇದು ನಾವು ಈಗ ನ್ಯೂಟ್ರಿಷನ್ ಬಗ್ಗೆ ಕಲೀಲಿಕ್ಕೆ ಹೋಗ್ತಿದ್ದೀವಿ ಅಂತ. ಸೊ ದಟ್ ಇಸ್ ದ ಸೆಕೆಂಡ್ ಟಿಪ್ ಫಾರ್ ಯುವರ್ ಮೈಂಡ್ ಮ್ಯಾಪ್ ಮೇಕಿಂಗ್. ಅಂದರೆ ಯಾವ ಕೇಂದ್ರ ಪರಿಕಲ್ಪನೆ ಇರುತ್ತೆ ಅದನ್ನು ನೀವು ಮಧ್ಯದಲ್ಲಿ ನೀವು ಏನಂತ ಬರಿತೀರಾ, ಏನು ಆ ಕೇಂದ್ರ ಪರಿಕಲ್ಪನೆಯ ಹೆಸರನ್ನ ಬರಿತೀರಾ. ಇಲ್ಲಿ ಪೋಷಣೆ ಬಗ್ಗೆ ಕಲ್ತ್ಕೋತಿದ್ದೀವಿ. ಸೊ ಪೋಷಣೆ ಅಂತ ನೀವು ಮಧ್ಯದಲ್ಲಿ ಬರಿತೀರಾ. ಓಕೆನಾ ಮಕ್ಕಳ? ಇದಾದ್ಮೇಲೆ ವಾಟ್ ಇಸ್ ದ ಥರ್ಡ್ ಟಿಪ್? ಫಸ್ಟ್ ಟಿಪ್ ಏನು, ಪೆನ್ಸಿಲಲ್ಲಿ ಬರೀರಿ ಫಸ್ಟು. ಅದಾದಮೇಲೆ ಸೆಕೆಂಡ್ ಟಿಪ್ ಬಂದು ಸೆಂಟ್ರಲ್ ಟಾಪಿಕ್ನ ಮಧ್ಯದಲ್ಲಿ ಬರೀರಿ ಹಾಗೂ ಬ್ರೈಟ್ ಕಲರ್ಸಲ್ಲಿ ಬರೀಬಹುದು. ಒಳ್ಳೆಯ ಪ್ರಕಾಶಮಾನ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿರುವಂಥ ಏನು ಬಣ್ಣಗಳನ್ನ ಬಳಸ್ಕೊಂಡು ಮಧ್ಯ ಕೇಂದ್ರ ಪರಿಕಲ್ಪನೆನ ಬರಿಬೇಕು. ನೆಕ್ಸ್ಟು, main branches, draw 4 to 6 curved branches for the biggest subtopics from your syllabus. ನಾನು ಇಡೀ ಲೈಫ್ ಪ್ರಾಸೆಸಸ್ಗೆ ಮೈಂಡ್ ಮ್ಯಾಪ್ ಮಾಡ್ತಿದ್ದೆ ಅಂದರೆ ವಾಟ್ ವುಡ್ ಐ ಡೂ? ನ್ಯೂಟ್ರಿಷನಿಗೆ ಒಂದು ಮೈಂಡ್ ಮ್ಯಾಪ್ ಮಾಡ್ತಿದ್ದೆ, ನ್ಯೂಟ್ರಿಷನಿಗೆ ಒಂದು ಬ್ರಾಂಚ್ ಕ್ರಿಯೇಟ್ ಮಾಡ್ತಿದ್ದೆ, ಹಾಗೂ ರೆಸ್ಪಿರೇಷನ್ಗೆ ಒಂದು ಬ್ರಾಂಚ್ ಕ್ರಿಯೇಟ್ ಮಾಡ್ತಿದ್ದೆ, ಮತ್ತು ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಬ್ರಾಂಚ್ ಕ್ರಿಯೇಟ್ ಮಾಡ್ತಿದ್ದೆ, ಹಾಗೂ ಲಾಸ್ಟಲ್ಲಿ ಎಕ್ಸ್ಕ್ರೀಷನಿಗೆ ಒಂದು ಬ್ರಾಂಚ್ ಕ್ರಿಯೇಟ್ ಮಾಡ್ತಿದ್ದೆ. ಸೊ ಏನು ಹೇಳ್ತಿದೆ ಇದು? ಸೆಂಟ್ರಲ್ ಟಾಪಿಕ್ ಇದೆ ಅಲ್ವಾ, ಇದಕ್ಕೆ ರಿಲೇಟೆಡ್ ಆಗಿರುವಂತಹ 4 to 6 ಮೇಜರ್ ಟಾಪಿಕ್ಸ್ನ ನೀವು ಈ ರೀತಿ ಬ್ರಾಂಚಸ್ ರೀತಿ ಡಿವೈಡ್ ಮಾಡಿ ಬರಿಬೇಕು. ಆಯಿತಾ? ಕೇಂದ್ರ ಪರಿಕಲ್ಪನೆ ಇದೆ ಅಲ್ವಾ, ಯಾವುದನ್ನು ನೀವು ಮಧ್ಯದಲ್ಲಿ ಬರಿತೀರಾ, ಅದಕ್ಕೆ ಸಂಬಂಧ ಬರುವಂತಹ 4 ರಿಂದ 6 ಉಪ ಪರಿಕಲ್ಪನೆಗಳೇನಿರ್ತವೆ, ಉಪ ವಿಷಯಗಳೇನಿರ್ತವೆ, ಅದನ್ನು ನೀವು ಶಾಖೆಗಳ ರೀತಿ ತೋರಿಸಿ ಬರಿಬೇಕು. ಆ್ಯಂಡ್ ಎನ್ಶೋರ್ ದಟ್ ಈ ಲೈನ್ಸ್ ಏನಿದೆ ಆದಷ್ಟು ಸ್ಟ್ರೇಟ್ ಲೈನ್ಸ್ನ ಯೂಸ್ ಮಾಡಬೇಡಿ. ಇನ್ಸ್ಟೆಡ್ ಕರ್ವ್ಡ್ ಲೈನ್ಸ್ನ ಯೂಸ್ ಮಾಡಿ. ಈ ರೀತಿ ಕರ್ವ್ಡ್ ಲೈನ್ಸ್ನ ಯೂಸ್ ಮಾಡಿದಾಗ ನಿಮ್ಮ ಬ್ರೈನ್ ಏನಿದೆ ನ್ಯಾಚುರಲಿ ಇಲ್ಲಿಂದ ಕರ್ವ್ಡ್ ಲೈನ್ಸ್ನ ಬ್ರೈನ್ ಜಾಸ್ತಿ ಫಾಲೋ ಮಾಡುತ್ತೆ ಮಕ್ಕಳ. ಓಕೆ, ಎಲ್ಲೇ ಇದ್ರೂ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ, ಬೇರೆ ಎಲ್ಲಾದರೂ ಕಾಣಿಸಿದಾಗ ಸ್ಟ್ರೇಟ್ ಲೈನ್ಸ್ ಇದ್ದಾಗ ಬ್ರೈನ್ ಇಗ್ನೋರ್ಸ್ ಇಟ್. ಕರ್ವ್ಡ್ ಲೈನ್ಸ್ ಇದ್ದಾಗ, ಈ ರೀತಿ ಡೊಂಕ ಪೊಂಕ ಏನು ಲೈನ್ಗಳಿದ್ದಾಗ ನಿಮ್ಮ ಬ್ರೈನ್ ಅದನ್ನು ಫಾಲೋ ಮಾಡುತ್ತೆ. ಸೊ ನೀವು ಈ ರೀತಿ ಕರ್ವ್ಡ್ ಲೈನ್ಸ್ನ ಹಾಕಿದಾಗ ನ್ಯಾಚುರಲಿ ಈ ಟಾಪಿಕಿಂದ ಈ ಟಾಪಿಕ್ ಹೋಗ್ತಿದೆ ಅಂತ ನಿಮ್ಮ ಬ್ರೈನ್ ಫಾಲೋ ಮಾಡುತ್ತೆ. ಸೊ ಆಸ್ ಮಚ್ ಆಸ್ ಪಾಸಿಬಲ್ ಯೂಸ್ ಕರ್ವ್ಡ್ ಲೈನ್ಸ್ ಇನ್ ಯೋರ್ ಮೈಂಡ್ ಮ್ಯಾಪ್ಸ್. ಓಕೆ, ಇಟ್ ಈಸ್ ಈಸಿಯರ್ ಟು ಡ್ರಾ ಆಲ್ಸೋ. ಓಕೆ, ಸೊ ದಟ್ ಈಸ್ ದ ಥರ್ಡ್ ಪಾಯಿಂಟ್. ಯು ಕ್ಯಾನ್ ಅಸ್ಯೂಮ್ ಇದು ಥರ್ಡ್ ಪಾಯಿಂಟ್ ಆಗಿತ್ತು. ಈ ಥರ್ಡ್ ಪಾಯಿಂಟ್ ಒಟ್ಟಿಗೆ ಕರ್ವ್ಡ್ ಲೈನ್ಸ್ ಯೂಸ್ ಮಾಡೋದು ಫೋರ್ತ್ ಪಾಯಿಂಟ್ ಆಗಿತ್ತು. ಇಲ್ಲಿ ನಾನು ನ್ಯೂಟ್ರಿಷನಲ್ಲಿ ತೋರಿಸ್ತೀನಿ. ಎಸ್, ಸೊ ನ್ಯೂಟ್ರಿಷನಲ್ಲಿ 2 ಮೇಜರ್ ಟಾಪಿಕ್ಸ್ ಇರೋದ್ರಿಂದ ನಾನು 2 ಬ್ರಾಂಚಸ್ನ ಹಾಕಿದ್ದೀನಿ ಇಲ್ಲಿ.
ಪೋಷಣೆಯಲ್ಲಿ 2 ಉಪ ಪರಿಕಲ್ಪನೆಗಳು ಇರೋದ್ರಿಂದ 2 ಶಾಖೆಗಳನ್ನ ನಾನು ಇಲ್ಲಿ ಹಾಕಿದ್ದೀನಿ, 2 ಕವಲುಗಳನ್ನ ನಾನು ಇಲ್ಲಿ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು? ಕೀವರ್ಡ್ಸ್ ಓನ್ಲಿ. ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಏನಿದು ಕೀವರ್ಡ್ಸ್ ಏನಿದ್ದಾವೆ ಇದನ್ನ ಮಾತ್ರ ಬಳಸ್ಕೊಂಡು ಮೈಂಡ್ ಮ್ಯಾಪ್ಸ್ನ ಕ್ರಿಯೇಟ್ ಮಾಡಬೇಕು. ನೀವು ಮೈಂಡ್ ಮ್ಯಾಪ್ಸ್ ಅಂದರೆ ನ್ಯೂಟ್ರಿಷನ್ ಬರೆದ್ರಿ, ನ್ಯೂಟ್ರಿಷನ್ ಬರೆದ್ಮೇಲೆ ಫೋಟೋಸಿಂಥಿಸಿಸ್ಗೆ ಹೋಗ್ಬಿಟ್ಟು ನೀವು photosynthesis is the process by which carbon dioxide, water is utilized by the plant in the presence of chlorophyll, sunlight and glucose is prepared ಇಷ್ಟೊಂದೆಲ್ಲ ಬರೆದ್ರೆ ನಿಮ್ಮ ಮೈಂಡು ರಿಜಿಸ್ಟರ್ ಮಾಡ್ಕೊಳ್ಳಲ್ಲ. ಓಕೆ, ಪೂರ್ತಿ ವಿವರಣೆ ಉದ್ದ ಸೆಂಟೆನ್ಸಸ್ನ ಬರೆದ್ರೆ ನಿಮ್ಮ ಬ್ರೈನ್ ರಿಜಿಸ್ಟರ್ ಮೈಂಡ್ ಮ್ಯಾಪ್ಗೆ ಪ್ರಯೋಜನನೇ ಇರೋದಿಲ್ಲ. ಓಕೆ, ಇನ್ಸ್ಟೆಡ್ ಯು ಶುಡ್ ಯೂಸ್ ಕೀವರ್ಡ್ಸ್. ಮೇಜರ್ ವರ್ಡ್ಸ್ ಏನಿದಾವೆ, ಮೇಜರ್ ಪಾಯಿಂಟ್ಸ್ ಏನಿದಾವೆ ಅದನ್ನ ಮಾತ್ರ ಬರಿಬೇಕು. ಆಯ್ತಾ? ಪ್ರಮುಖ ಪದಗಳನ್ನ ಮಾತ್ರ ಬರಿಬೇಕು. ಉದ್ದ ರಾಮಾಯಣ ಕಥೆನ ಬರೀಕೂಡ್ದು. ಇಲ್ಲಿ ನೋಡಿ, ಟಕ್ 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 4 steps of photosynthesis covered. ಓಕೆ, ಸೊ ಓನ್ಲಿ ಯೂಸ್ ಮೇಜರ್ ಕೀವರ್ಡ್ಸ್ ಇನ್ ಯೋರ್ ಮೈಂಡ್ ಮ್ಯಾಪ್ಸ್. ಓಕೆನಾ ಮಕ್ಕಳ? ಸೊ ಪ್ರಮುಖವಾಗಿರುವಂತಹ ಕೀವರ್ಡ್ಗಳನ್ನು ಬಳಸಿ ನಿಮ್ಮ ಮೈಂಡ್ ಮ್ಯಾಪ್ಗಳನ್ನ ತಯಾರು ಮಾಡಬೇಕು. ಉದ್ದ ಸೆಂಟೆನ್ಸಸ್ನ ಅವಾಯ್ಡ್ ಮಾಡಬೇಕು ಆದಷ್ಟು. ಓನ್ಲಿ ಶಾರ್ಟ್ ವರ್ಡ್ಸ್ ಆರ್ ಫ್ರೇಸಸ್, ಸಣ್ಣ ಪದಗಳು ಅಥವಾ ನುಡಿಗಟ್ಟುಗಳನ್ನ ಬಳಸಬೇಕು. ನೆಕ್ಸ್ಟ್ ಪಾಯಿಂಟ್ ಏನಿದೆ? ಕಲರ್ಸ್ ಆ್ಯಂಡ್ ಸಿಂಬಲ್ಸ್. ಆದಷ್ಟು ಒಂದು ಹೊಸ ಟಾಪಿಕ್ಕಿಗೆ ಒಂದು ಹೊಸ ಕಲರ್ ಬಳಸೋಕ್ಕೆ ಪ್ರಯತ್ನ ಮಾಡಿ. ಓಕೆ, ಆಗ ಹೊಸ ಕಲರ್ ಬಳಸಿದಾಗ ಓಕೆ ಇದೊಂದು ಹೊಸ ಟಾಪಿಕ್ ಅಂತ ನಿಮ್ಮ ಬ್ರೈನಿಗೆ ಅಲರ್ಟ್ ಮಾಡುತ್ತೆ. ನಾನು ಏನೇನು ಟ್ರಿಕ್ಸ್ ಹೇಳ್ತಿದ್ದೀನಿ, ದಿಸ್ ಇಸ್ ಯೂಟಿಲೈಸ್ ಟು ಆಕ್ಟಿವೇಟ್ ಯುವರ್ ಬ್ರೈನ್. ಮೈಂಡ್ ಮ್ಯಾಪ್ನ ನೋಡಿದಾಗ ನಿಮ್ಮ ಬ್ರೈನ್ ಯೋಚನೆ ಮಾಡಲಿಕ್ಕೆ ಶುರು ಮಾಡಬೇಕು. ದಟ್ ಈಸ್ ಹೌ ರಿವಿಷನ್ ಹ್ಯಾಪನ್ಸ್ ಬಿಕಾಸ್ ಆಫ್ ಆಕ್ಟಿವ್ ರಿಕಾಲ್. ನೀವು ಎಷ್ಟು ಆಕ್ಟಿವ್ ರಿಕಾಲ್ ಅಂದ್ರೆ ಏನು? ಸಕ್ರಿಯ ಪರಿಷ್ಕರಣೆ ಅಂತ ಕರಿತೀವಿ. ಇದರ ಅರ್ಥ ಏನು? ಆ ಪದನ ನೋಡಿದ ತಕ್ಷಣ ಮೇ ಬಿ ಆಕ್ಟಿವ್ ರಿಕಾಲಿಗೆ ಒಂದು ಎಕ್ಸಾಂಪಲ್ ಏನು ಅಂದರೆ, ನೀವೊಂದು ಆ್ಯಪಲ್ನ ನೋಡ್ತೀರಾ, ಲೈಫ್ ಪ್ರಾಸೆಸಸ್ ಚಾಪ್ಟರ್ ಕಲಿತ್ರಿ, ಆ್ಯಪಲ್ನ ನೋಡ್ತೀರಾ, ಆ್ಯಪಲ್ನ ನೀವು ತಿನ್ನುವಾಗ ನಾನು ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ನ ಫಾಲೋ ಮಾಡ್ತಿದ್ದೀನಿ ಅಂತ ನೀವು ಯೋಚನೆ ಮಾಡ್ತೀರಾ ಅಲ್ವಾ? ಅದನ್ನು ಆಕ್ಟಿವ್ ರಿಕಾಲ್, ನಿಮ್ಮ ಬ್ರೈನೇ ನಿಮಗೆ ರಿಕಾಲ್ ಮಾಡಿಸ್ತಿದೆ. ಇದನ್ನು ಆಕ್ಟಿವ್ ರಿಕಾಲ್ ಅಂತ ಕರಿತೀವಿ. ಸೊ ಆದಷ್ಟು ನಾವು ಆಕ್ಟಿವ್ ರಿಕಾಲ್ನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆಯಿತಾ? ಅಂದರೆ ಯಾವುದೇ ಒಂದು ಸೇಬು ಹಣ್ಣು ಏನೋ ಆಹಾರನ ತಿನ್ಲಿಕ್ಕೆ ಹೋಗುವಾಗ ನಿಮ್ಮ ಮೆದುಳು ಏನನ್ನತ್ತೆ, ಜೀವಕ್ರಿಯೆಗಳು ಓದಿದ್ಮೇಲೆ ನಾನು ಪರಪೋಷಕ ಪೋಷಣೆನ ಪಾಲಿಸ್ತಿದ್ದೀನಿ ಅಂತ ನಿಮ್ಮ ಮೆದುಳೇ ಹೇಳುತ್ತೆ ಅಲ್ವಾ? ಸೊ ಇದನ್ನು ಸಕ್ರಿಯ ಪರಿಷ್ಕರಣೆ ಅಂತೀವಿ. ನಿಮ್ಮ ಮೆದುಳು ಖುದ್ದಾಗಿ ಮಾಹಿತಿನ ಏನು ಹೆಕ್ಕಿತ್ತಂದರೆ ಅದನ್ನು ನಾವು ಸಕ್ರಿಯ ಪರಿಷ್ಕರಣೆ ಅಂತ ಕರಿತೀವಿ. ಒಂದು ಮನೋನಕ್ಷೆಯ ಕಾರಣ ಏನು ಅಂದರೆ ಅದು ಆದಷ್ಟು ಮೆದುಳಿಗೆ ಸಕ್ರಿಯ ಪರಿಷ್ಕರಣೆ ಮಾಡಲಿಕ್ಕೆ ಸಹಾಯ ಮಾಡಬೇಕು. ಓಕೆ, ಸೊ ಇದಕ್ಕೋಸ್ಕರ ಮೈಂಡ್ ಮ್ಯಾಪ್ನ ಬಳಸ್ತೀವಿ. ಸೊ ನಾವು ಆದಷ್ಟು ಬ್ರೈನಿಗೆ ಈಸಿ ಮಾಡಬೇಕು, ಬ್ರೈನಿಗೆ ಹೆಲ್ಪ್ ಮಾಡಬೇಕು ರಿಕಾಲ್ ಮಾಡಲಿಕ್ಕೆ. ಆ್ಯಂಡ್ ಫಾರ್ ದ್ಯಾಟ್ ಕಲರ್ಸ್ ಆ್ಯಂಡ್ ಸಿಂಬಲ್ಸ್ ಆ್ಯಂಡ್ ಆರ್ ಎಕ್ಸಲೆಂಟ್ ಮೀಡಿಯಮ್ಸ್. ಓಕೆನಾ? ಚಿಹ್ನೆಗಳು, ಹೊಸ ಬಣ್ಣಗಳನ್ನ ನಾವು ಆದಷ್ಟು ಬಳಸಿದ್ರೆ ನಮ್ಮ ಮೆದುಳು ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಬೇರೆ ಬೇರೆ ಕಲರ್ಸಲ್ಲಿ ನಾವು ಬೇರೆ ಬೇರೆ ಟಾಪಿಕ್ಸ್ನ ಹೈಲೈಟ್ ಮಾಡಿದ್ದೀವಿ. ಚಿಕ್ಕದಾಗಿ ಡಯಾಗ್ರಾಮ್ಸ್ನ ಮಾಡ್ಕೊಂಡಿದ್ದೀವಿ. ಸೊ ಈ ಡಯಾಗ್ರಾಮ್ಸ್ನ ನೋಡಿದಾಗ ನಿಮಗೆ ರಿಕಾಲ್ ಆಗೋದು ಈಸಿ ಆಗುತ್ತೆ. ಸೊ ಪುಟ್ಟ ಚಿಹ್ನೆಗಳು, ಪುಟ್ಟ ರೇಖಾಚಿತ್ರಗಳು, ಪುಟ್ಟ ಏನು ಯಾವುದೇ ಒಂದು ಐಕಾನ್ಸ್ನ ಹಾಕಿದ್ರೆ ಅಥವಾ ಕಲರ್ ಚೇಂಜ್ ಮಾಡಿದ್ರೆ, ಬಣ್ಣನ ಬದಲಾಯಿಸಿದ್ರೆ ನಿಮ್ಮ ಮೆದುಳಿಗೆ ಸಕ್ರಿಯ ಪರಿಷ್ಕರಣೆ ತುಂಬ ಸುಲಭ ಆಗತ್ತೆ. ಓಕೆ, one idea per branch if it's getting crowded. Last point idu I think 4 tricks eno kottide. This was the 5th trick and idu 6th trick ansutte. So let's look at the last trick. What is this? One idea per branch. If it is getting too crowded, start a fresh branch or make a separate map. ಓಕೆ, ಸೊ ಮೈಂಡ್ ಮ್ಯಾಪ್ ಏನಿದೆ ಇದೊಳ್ಳೆ ಬಿಸಿಬೇಳೆ ಬಾತ್ನ ನೀವು ಪೇಪರಲ್ಲಿ ಮಾಡಿರೋ ಹಾಗೆ ಕಾಣ್ಕೊಡ್ದು. ಓಕೆ, ಏನೇನು ಸಿಗುತ್ತೋ ಅದನ್ನೆಲ್ಲ ತುಂಬಿಸ್ಬಿಡ್ತೀನಿ ನಾನು. ನೋ, ಯೋರ್ ಬ್ರೈನ್ ಇಸ್ ಗೋಯಿಂಗ್ ಟು ಗೆಟ್ ಓವರ್ವೆಲ್ಮ್ಡ್. ಬ್ರೈನಿಗೆ ತುಂಬ ಸ್ಟ್ರೆಸ್ ಆಗ್ಲಿಕ್ಕೆ ಶುರುವಾಗುತ್ತೆ ಒಂದೇ ಪೇಜ್ನಲ್ಲಿ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ನೋಡಿದಾಗ. ನೀವು ಜಾಸ್ತಿ ಇನ್ಫಾರ್ಮೇಷನ್ ನೋಡಬೇಕು ಅಂದರೆ ಟೆಕ್ಸ್ಟ್ ಬುಕ್ನೇ ಹೋಗಿ ಓದ್ಕೊಂಡ್ಬಿಡ್ಬೋದು. ಸೊ ಏನು ಮಾಡ್ತಿದ್ದೀರಾ, ಆದಷ್ಟು ಕಡಿಮೆ ಇನ್ಫಾರ್ಮೇಷನ್ನ ಒಂದು ಪೇಜಲ್ಲಿ ಹಾಕಬೇಕು. ಓಕೆ, ಸೊ ನ್ಯೂಟ್ರಿಷನ್ ಬರೀತೀರಾ, ನ್ಯೂಟ್ರಿಷನಿಂದ ಫೋಟೋಸಿಂಥಿಸಿಸ್ ಬರೆದ್ರಿ, ಫೋಟೋಸಿಂಥಿಸಿಸ್ನ ಸ್ಟೆಪ್ಸ್ನ ಬರೀತೀರಾ, ಫೋಟೋಸಿಂಥಿಸಿಸ್ನ ಇಕ್ವೇಷನ್ನ ಬರೀತೀರಾ, ಸ್ಟೊಮ್ಯಾಟೋ ಬಗ್ಗೆ ಬರೀತೀರಾ. ದಟ್ ಈಸ್ ಎನಫ್. ಜಾಸ್ತಿ ಇನ್ಫಾರ್ಮೇಷನ್ನ ತುಂಬಿಸ್ಲಿಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡಬೇಕು, ಫಾರ್ ಎಕ್ಸಾಂಪಲ್ ನಾವಿಲ್ಲಿ
ಈ ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನಲ್ಲಿ ಈ ಪಾರ್ಟ್ಸ್ನ ಏನು ಬರೆದಿದ್ದೀವಿ, ದಿಸ್ ಇಸ್ ಎನಫ್ ಫಾರ್ ಮೀ. ಬಟ್ ನಿಮ್ಗೆ ಅನ್ನಿಸ್ಬೋದು ನನಗೆ ಟೀತಿನ ಫಂಕ್ಷನು ಬರಿಬೇಕು, ಸಲೈವರಿ ಗ್ಲಾನ್ಸಿನ ಫಂಕ್ಷನ್ ಕೂಡ ನಾನು ಬರಿಬೇಕು ಅಂದರೆ ಯು ಮೈಟ್ ರೈಟ್ ಇಟ್. ಸೊ ಆವಾಗ ತುಂಬ ಜಾಸ್ತಿ ಇನ್ಫಾರ್ಮೇಷನ್ ಆಗಲಿಕ್ಕೆ ಶುರುವಾಗುತ್ತೆ. ಆವಾಗ ನೀವು ಒಂದು ಸೆಪ್ರೇಟ್ ಮೈಂಡ್ ಮ್ಯಾಪ್ನ ಕ್ರಿಯೇಟ್ ಮಾಡ್ಕೋಬಹುದು ಫಾರ್ ಓನ್ಲಿ ದ ಆ್ಯಕ್ಷನ್ ಆಫ್ ಮೌತ್. ದಟ್ ಈಸ್ ಡಿಪೆಂಡೆಂಟ್ ಆನ್ ಯು. ನಿಮಗೆ ಏನು ಈಸಿ ಆಗುತ್ತೆ, ನೀವು ಏನನ್ನ ರಿಕಾಲ್ ಮಾಡ್ಕೋಬೇಕು, ಅದ್ರ ಪ್ರಕಾರ ನಿಮ್ಮ ಮೈಂಡ್ ಮ್ಯಾಪ್ನ ಕ್ರಿಯೇಟ್ ಮಾಡ್ಕೋಬಹುದು. ಆರ್ ಮೇ ಬಿ ಯು ಫೀಲ್ ಸ್ಮಾಲ್ ಇಂಟೆಸ್ಟೈನ್ಗೆ ಇಲ್ಲಿ ಇನ್ಫಾರ್ಮೇಷನ್ ಸಾಕಿಲ್ಲ, ಇದರೊಟ್ಟಿಗೆ ನಾನು ಲಿವರ್ ಮತ್ತು ಪ್ಯಾನ್ಕ್ರಿಯಾಸ್ದು ಇನ್ಫಾರ್ಮೇಷನ್ ಕೂಡ ಬರಿಬೇಕು ಅನ್ನಿಸ್ದಾಗ ಒಂದು ಹೊಸ ಇದು ಕ್ರಿಯೇಟ್ ಮಾಡಿ. ಸ್ಮಾಲ್ ಇಂಟೆಸ್ಟೈನಿಗೆ ಈ ರೀತಿ ಆರೋಸ್ ಹಾಕಿಬಿಟ್ಟು ಲಿವರ್ ಆ್ಯಂಡ್ ಪ್ಯಾನ್ಕ್ರಿಯಾಸ್ ಅಂತ ಇನ್ನೊಂದು ಬ್ರಾಂಚ್ನ ಕ್ರಿಯೇಟ್ ಮಾಡ್ಬೋದು. ಸೊ ಹೊಸ ಇನ್ಫಾರ್ಮೇಷನ್ ಬಂದಾಗ ಹೊಸ ಬ್ರಾಂಚ್ನ ಕ್ರಿಯೇಟ್ ಮಾಡಿ. ತುಂಬ ಇನ್ಫಾರ್ಮೇಷನ್ ಆದಾಗ ಹೊಸ ಮೈಂಡ್ ಮ್ಯಾಪ್ನೇ ಕ್ರಿಯೇಟ್ ಮಾಡಿ. ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಆಯಿತಾ? ಹೊಸ ಮಾಹಿತಿ ಬಂದಾಗ ಮಕ್ಕಳ, ಇಲ್ಲಿ ನೋಡಿ, ನಾನು ಬಾಯಿ ಇದು ಬಾಯಿಗೆ ಹಲ್ಲು, ನಾಲಿಗೆ, ಸಲೈವರಿ ಗ್ರಂಥಿ ಅಂದರೆ ಲಾಲಾರಸದ ಗ್ರಂಥಿ ಅಂತ ಬರೆದಿದ್ದೀನಿ. ಇಷ್ಟು ಮಾಹಿತಿ ಸಾಕು ನನಗೆ ನೆನಪಾಗಲಿಕ್ಕೆ. ಆದರೆ ನಿಮಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕೇನೋ, ಲಾಲಾರಸದ ಗ್ರಂಥಿ ಒಟ್ಟಿಗೆ ಇನ್ನೂ ಹೆಚ್ಚು ಮಾಹಿತಿ ಬರಿಬೇಕೇನೋ. ಲಾಲಾರಸದ ಅಮೈಲೇಸ್ ಏನು ಮಾಡುತ್ತೆ, ಪಿಷ್ಟದ ವಿಭಜನೆ ಮಾಡುತ್ತೆ, ಕಾರ್ಬೋಹೈಡ್ರೇಟನ್ನು ವಿಭಜನೆ ಮಾಡುತ್ತೆ. ಸೊ ಇಷ್ಟೊಂದು ಮಾಹಿತಿ ಜಾಸ್ತಿ ಬರಿಬೇಕೇನೋ. ಆವಾಗ ನೀವೇನು ಮಾಡ್ತೀರಾ, ನೀವು ಅದಕ್ಕೆ ಬಾಯಿಗೆನೆ ಇನ್ನೊಂದು ಮನೋನಕ್ಷೆನ ನೀವು ತಯಾರು ಮಾಡ್ಕೋಬಹುದು. ಅಥವಾ ಇಲ್ಲಿ ನಾನು ನನಗೋಸ್ಕರ ಸಣ್ಣ ಕರುಳಲ್ಲಿ ವಿಲ್ಲ ಇರುತ್ತೆ, ಇದರಲ್ಲಿ ಸಂಪೂರ್ಣ ಪಚನ ಕ್ರಿಯೆ ಮುಗಿಯುತ್ತೆ ಅಂತ ನನಗೋಸ್ಕರ ಬರ್ಕೊಂಡಿದ್ದೀನಿ. ಆ್ಯಂಡ್ ಈ ಮಾಹಿತಿ ನನಗೆ ಸಾಕು. ಬಟ್ ನಿಮಗೆ ಅನ್ನಿಸ್ಬೋದು ಸಣ್ಣ ಕರುಳೇನಿದೆ ಇದರಲ್ಲಿ ಯಕೃತ್ತಿನ ಕಾರ್ಯನೂ ಬರಿಬೇಕು, ಯಾಕಂದರೆ ಯಕೃತ್ತಿಂದ ಪಿತ್ತರಸ ಬರುತ್ತೆ, ಮತ್ತು ಇದಕ್ಕೆ ಮೇದೋಜೀರಕ ಗ್ರಂಥಿಯ ಕಾರ್ಯನೂ ಬರಿಬೇಕು, ಯಾಕಂದರೆ ಮೇದೋಜೀರಕ ಗ್ರಂಥಿಯಿಂದ ಕೂಡ ಸ್ರವಿಕೆ ಬರುತ್ತೆ. ಸೊ ಈ ಮಾಹಿತಿನ ಕೂಡ ನೀವು ನಿಮಗೋಸ್ಕರ ಇನ್ಕ್ಲೂಡ್ ಮಾಡಬೇಕು ಅಂದರೆ ನೀವು ಅದಕ್ಕೆ ಕವಲುಗಳನ್ನ ಹಾಕ್ಬಿಟ್ಟು ಬರಿಬೋದು. ಸೊ ಹೊಸ ಮಾಹಿತಿ ಬಂದಾಗ ಒಂದು ಹೊಸ ಕವಲನ್ನು ಹಾಕಬೇಕು, ಹೊಸ ಶಾಖೆಯನ್ನು ಹಾಕಬೇಕು. ಆಯಿತಾ? ಹಾಗೂ ಆದಷ್ಟು ಕಡಿಮೆ ಮಾಹಿತಿನ ಒಂದು ಹಾಳೆಯಲ್ಲಿ ನೀವು ಬರೆದಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಆದಷ್ಟು ಕಡಿಮೆ ಮಾಹಿತಿ ಇರಬೇಕು, ಆದರೆ ಅದು ಸಂಪೂರ್ಣ ಮಾಹಿತಿ ಆಗಿರಬೇಕು. ಅದನ್ನು ನೋಡಿದ ತಕ್ಷಣ ನಿಮಗೆ ಬರುವಂತಹ ಪ್ರತಿಯೊಂದು ಪರಿಕಲ್ಪನೆ ನೆನಪಾಗಬೇಕು. ಸೊ ಸಕ್ರಿಯ ಪರಿಷ್ಕರಣೆಗೆ ನೀವು ಅನುವು ಮಾಡಿಕೊಡ್ಬೇಕು ನಿಮ್ಮ ಮೆದುಳಿಗೆ. ಓಕೆ, ಸೊ ದೀಸ್ ವರ್ ದ ಪಾಯಿಂಟ್ಸ್ ಆನ್ ಮೈಂಡ್ ಮ್ಯಾಪ್ ಮಕ್ಕಳ. ಸೊ ಸಮರೈಸ್ ಮಾಡಲಿಕ್ಕೆ ಏನೇನು ಪಾಯಿಂಟ್ಸ್ ಇದೆ ನೋಡೋಣ. ಮೇಜರ್ ಸೆಂಟ್ರಲ್ ಟಾಪಿಕ್ ಏನಿದೆ ಮಿಡಲ್ ಆಫ್ ದ ಪೇಜಲ್ಲಿ ಬರಿಬೇಕು. ಕೇಂದ್ರ ಪರಿಕಲ್ಪನೆನ ಹಾಳೆಯ ಮಧ್ಯದಲ್ಲಿ ಬರಿಬೇಕು. ನೆಕ್ಸ್ಟ್ ಪಾಯಿಂಟ್ ಏನು, ಬ್ರಾಂಚಸ್. ಎಸ್, 4ರಿಂದ 6 ಬ್ರಾಂಚಸ್ನ ಕ್ರಿಯೇಟ್ ಮಾಡಿದ್ರೆ ಸಾಕು. ತುಂಬ ಜಾಸ್ತಿ ಬ್ರಾಂಚಸ್ ಆಗ್ತಿದೆ ಅಂದರೆ ಹೊಸ ಮೈಂಡ್ ಮ್ಯಾಪ್ನ ಕ್ರಿಯೇಟ್ ಮಾಡಿ. 4ರಿಂದ 6 ಕವಲುಗಳು ಅಥವಾ ಶಾಖೆಗಳನ್ನ ತಯಾರು ಮಾಡಿದ್ರೆ ಸಾಕು. ಹೆಚ್ಚು ಮಾಹಿತಿ ಆಗ್ತಿದೆ ಅಂದರೆ ಇನ್ನೊಂದು ಮನೋನಕ್ಷೆನ ತಯಾರು ಮಾಡಿ. ಯಾವಾಗ ಫಸ್ಟ್ ಮೇಜರ್ ಪಾಯಿಂಟ್ ಏನಿತ್ತು, ಪೆನ್ಸಿಲಿಂದ ಮೈಂಡ್ ಮ್ಯಾಪ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಪೆನ್ನಿನಿಂದ ಅದ್ರ ಮೇಲೆ ತಿದ್ದಿ ಬರೆದ್ರೆ ನಡೆಯುತ್ತೆ. ಫಸ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಪೆನ್ಸಿಲಿಂದ ಮನೋನಕ್ಷೆನ ನೀವು ತಯಾರು ಮಾಡಿ. ಅದು ಬಿಟ್ಟರೆ ಕೀವರ್ಡ್ಸ್ನ ಮಾತ್ರ ಯೂಟಿಲೈಸ್ ಮಾಡ್ಕೋಬೇಕು. ನೀವು ಲಾಂಗ್ ಸೆಂಟೆನ್ಸಸ್ನ ಮೈಂಡ್ ಮ್ಯಾಪ್ನಲ್ಲಿ ಇನ್ಕ್ಲೂಡ್ ಮಾಡಕೂಡ್ದು. ಬರೀ ಪ್ರಮುಖ ಪದಗಳನ್ನ ಮಾತ್ರ ಬಳಸಬೇಕು, ಉದ್ದ ಸೆಂಟೆನ್ಸ್ಗಳನ್ನ ಬಳಸ್ಕೂಡ್ದು. ನೆಕ್ಸ್ಟು ಆದಷ್ಟು ಹೊಸ ಕಲರ್ಸ್ನ ಯೂಸ್ ಮಾಡಿ, ಬೇರೆ ಬೇರೆ ಕಲರ್ಸ್ನಲ್ಲಿ ಬರೀರಿ. ಹಾಗೂ ಸಿಂಬಲ್ಸ್ನ, ಡಯಾಗ್ರಾಮ್ಸ್ನ ಯೂಟಿಲೈಸ್ ಮಾಡಿ. ಆದಷ್ಟು ಹೊಸ ಬಣ್ಣಗಳನ್ನ ಬಳಸ್ಕೊಂಡು ಮನೋನಕ್ಷೆನ ಮಾಡಿ, ಹಾಗೂ ಚಿಹ್ನೆಗಳು, ರೇಖಾಚಿತ್ರಗಳನ್ನ ಬಳಸಿ ಆದಷ್ಟು. ಅದು ಬಿಟ್ಟರೆ ಕೊನೆಗೆ ಜಾಸ್ತಿ ಮಾಹಿತಿನ ತುಂಬಿಸೋದು ಆಬ್ಜೆಕ್ಟಿವ್ ಅಲ್ಲ, ತುಂಬ ಇನ್ಫಾರ್ಮೇಷನ್ನ ಫಿಲ್ ಮಾಡೋದು ಆಬ್ಜೆಕ್ಟಿವ್ ಅಲ್ಲ. ಯು ಆರ್ ಹೆಲ್ಪಿಂಗ್ ದ ಬ್ರೈನ್ ರೀಕಾಲ್. ನಿಮ್ಮ ಮೆದುಳಿಗೆ ನೆನಪು ಮಾಡಲಿಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಾ. ಸೊ ಅದ್ರ ಪ್ರಕಾರ ನೀವು ಮಾಹಿತಿನ ಬರ್ಕೋಬೇಕು ಅಷ್ಟೇ. ಓಕೆ, ಸೊ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು. ಆ್ಯಂಡ್ ಮೈಂಡ್ ಮ್ಯಾಪ್ನ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಇನ್ನೂ ಜಾಸ್ತಿ ಐಡಿಯಾ ಸಿಕ್ಕಿದೆ ಅಂತ ನನ್ನ ಭಾವನೆ. ಇದು ನಿಮಗೆ ಇಷ್ಟ ಆಯಿತು ಈ ವಿಡಿಯೋ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೂ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿ ಬೇರೆ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂದರೆ ಅದನ್ನು ಕೂಡ ಮೆನ್ಷನ್ ಮಾಡಿ. ಐ ಟ್ರೈ ಟು ಕ್ರಿಯೇಟ್ ಅ ವಿಡಿಯೋ ಆನ್ ದ್ಯಾಟ್ ಟಾಪಿಕ್ ಫಾರ್ ಯು. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಮೀ ಇನ್ ಟುಡೇಸ್ ಕ್ಲಾಸ್. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.